ಇವತ್ತು ಬೆಳಗ್ಗೆಯಿಂದ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಪೂರ್ವ ಮುಖ್ಯಮಂತ್ರಿಗಳು, ವಿಪಕ್ಷದ ನಾಯಕರು ಒಳಗೊಂಡಂತೆ ಪಕ್ಷದ ವರಿಷ್ಠರ ಜೊತೆಯಲ್ಲಿ ಇಡೀ ದಿನ ಯೋಜನಾ ಬೈಠಕ್ ನಡೆದಿದೆ. ಈ ಯೋಜನಾ ಬೈಠಕ್ನಲ್ಲಿ ರಾಜ್ಯದಲ್ಲಿರ್ತಕ್ಕಂಥ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಸಂಬಂಧಿಸಿದಂತೆ ನಿರ್ಣಯಿಸಬೇಕಾಗಿರ್ತಕ್ಕಂಥ ರೂಪುರೇಷೆಗಳು, ಯಾವ ವಿಚಾರವನ್ನು ಕೈಗೆತ್ತಿಕೊಳ್ಬೇಕು, ಸಮನ್ವಯ ಹೇಗಿರಬೇಕು, ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಮತ್ತು ಚಿಂತನೆಯನ್ನು ನಡೆಸಿದ್ದೇವೆ. ರಾಜ್ಯದ ಜನರಿಗೆ ಮತ್ತು ದೇಶದ ಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಗ್ಯಾರಂಟಿಯ ಬಗ್ಗೆ ವಿಶ್ವಾಸ ಇದೆ. ಮೋದಿಜಿಯೇ ಒಂದು ಭರವಸೆ. ರಾಜ್ಯ ಮತ್ತು ದೇಶಕ್ಕೆ ಮೋದಿಜಿಯವರ ಒಂದು ಭರವಸೆ. ರಾಜ್ಯದ ಜನ ಈ ಬಾರಿ 100ಕ್ಕೆ 100ರಷ್ಟು ಎಲ್ಲ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 100 ದಿನಗಳ ರೋಡ್ ಮ್ಯಾಪನ್ನು ನಾವೀಗಾಗಲೇ ತಯಾರಿಸಿದ್ದೇವೆ. ಆ 100 ದಿನದ ರೋಡ್ ಮ್ಯಾಪಿಗೆ ಅನುಗುಣವಾಗಿ ನಿರಂತರವಾಗಿರ್ತಕ್ಕಂಥ ಸಮಾಲೋಚನಾ ಸಭೆ, ಕಾರ್ಯಚಟುವಟಿಕೆಗಳು ಪಕ್ಷದ ಒಳಗೆ ಮತ್ತು ಸಾರ್ವಜನಿಕ ವಲಯದಲ್ಲಿ ನಡೆಸ್ತೇವೆ. ವೈಚಾರಿಕ ಹಿನ್ನೆಲೆಯ ಮತದಾರರು ವಿವಿಧ ಯೋಜನೆಗಳ ಫಲಾನುಭವಿಗಳು ಒಳಗೊಂಡಂತೆ ನಮ್ಮದೇನು ಸರ್ಕಾರದ ಕಾನ್ಸೆಪ್ಟ್ ಇದೆ, ಸರ್ವೋದಯದಿಂದ ಅಂತ್ಯೋದಯದವರೆಗೆ. ಸರ್ವೋದಯ ಅಂದರೆ ಸರ್ವರ ಅಭ್ಯುದಯ, ಅಂತ್ಯೋದಯ ಅಂದರೆ ಕಟ್ಟಕಡೆಯ ಮನುಷ್ಯನಿಗೆ ಮೊದಲು ನೆರವಾಗೋದು. ಯಾರು ಕಡುಬಡವ ಇದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ, ಮತ್ತು ಸರ್ವೋದಯದ ಕಲ್ಪನೆ ಆಧಾರದಲ್ಲಿ ನಮ್ಮ ಕಾರ್ಯಚಟುವಟಿಕೆ. ಅದನ್ನೇ ಪ್ರಧಾನಮಂತ್ರಿಯವರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದು. ಇದನ್ನೇ ಆಧರಿಸಿ ಲೋಕಸಭಾ ಚುನಾವಣೆಗೆ ಏನಿದ್ರು ಅದು ಮೋದಿಯವರ ಹವಾ ಮಾತ್ರ. ಕಾಂಗ್ರೆಸ್ಸಿಗೂ ಈಗಾಗಲೇ ಅನುಭವಕ್ಕೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಕೆಲವು ತಿಂಗಳ ಹಿಂದೆ ನಾನೂ MP ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಂಥ ಕಾಂಗ್ರೆಸ್ ಮಂತ್ರಿಗಳು ಈಗ ನನಗೆ ಬೇಡ ಅಂತ ಹೇಳೋಕೆ ಪ್ರಾರಂಭಿಸಿದ್ದಾರೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಯಾವಾಗ ಬಂತು ಅವರ ಅರಿವಿಗೂ ಬಂದಿದೆ. ಇನ್ನೇನಿದ್ರು ಮೋದಿಜಿ ಹವಾ, ನಾವು ಇರೋದನ್ನು ಉಳಿಸ್ಕೊಂಡ್ರೆ ಸಾಕು ಅನ್ನುವಂಥ ಚಿಂತೆಯಲ್ಲಿ ಅವರಿದ್ದಾರೆ. ಹಾಗಾಗಿ ನಾವು ವಿಶ್ವಾಸದಿಂದ ಚುನಾವಣೆ ಎದುರಿಸ್ತೇವೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಕರ್ನಾಟಕದಲ್ಲಿ ಗೆಲ್ಲುತ್ತೆ. ದೇಶದಲ್ಲಿ 400ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥ ಸಂಕಲ್ಪವನ್ನು ನಾವು ಹೊಂದಿದ್ದೇವೆ. ಇದೆಲ್ಲ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು
ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನೋದನ್ನು NDA ಸಮಿತಿ ನಿರ್ಣಯಿಸುತ್ತೆ. ನಾವು NDAಗೆ ಸಂಬಂಧಪಟ್ಟಂತೆ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ರಾಜ್ಯ ಮಟ್ಟದಲ್ಲಿ, ಲೋಕಸಭಾ ಕ್ಷೇತ್ರ ಮಟ್ಟದಲ್ಲಿ, ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಕಾರ್ಯಚಟುವಟಿಕೆ ನಡೆಸ್ತೇವೆ. ಬೂತ್ ಮಟ್ಟದಲ್ಲಿ ಪ್ರತಿ ಬೂತ್ನಲ್ಲಿ 51% ಮತವನ್ನು ದಾಟೋದು ಹೇಗೆ ಅನ್ನುವಂಥ ತಂತ್ರಗಾರಿಕೆಯನ್ನು ನಾವು ರೂಪಿಸ್ತೇವೆ. ಈ 5 ಹಂತಗಳಲ್ಲಿ ಚುನಾವಣಾ ಯೋಜನೆಯನ್ನು ರೂಪಿಸ್ತೇವೆ. ಈಗ NDA ಭಾಗವಾಗಿ ಜನತಾದಳ ಹೊಸದಾಗಿ ಸೇರ್ಪಡೆ ಆಗಿದೆ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಎರಡೇ ಪ್ರಮುಖ ಪಕ್ಷಗಳು ಪ್ರಬಲವಾಗಿರೋದು. ಉಳಿದಿದ್ದೆಲ್ಲ ಸಹಕಾರಿಗಳಾಗಿ ಇರ್ತವೆ. ಯಾರಿಗೆ ಎಷ್ಟು ಸ್ಥಾನ ಅನ್ನೋದನ್ನು NDA ರಾಷ್ಟ್ರೀಯ ಮಟ್ಟದ NDA ಸಭೆ ನಿರ್ಣಯಿಸುತ್ತೆ. ಆ ಚರ್ಚೆಯೂ ನಡೆದಿದೆ ಪ್ರದೇಶ ಸ್ತರದಲ್ಲಿ, ನಂತರ ಲೋಕಸಭಾ ಸ್ತರದಲ್ಲಿ, ನಂತರ ವಿಧಾನಸಭಾ ಸ್ತರದಲ್ಲಿ ಸಮಾಲೋಚನಾ ಮತ್ತು ಸಮನ್ವಯ ಎರಡೂ ದೃಷ್ಟಿಯಿಂದ ಸಭೆ ನಡೆಸಬೇಕು ಅನ್ನುವಂಥ ಚರ್ಚೆ, ಸಲಹೆಗಳು ಬಂದಿದ್ದಾವೆ. ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೆಲಸ ಇದೆ. ಯಾವುದೇ ಕಾರ್ಯಕರ್ತನನ್ನು ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಿಡೋದಿಲ್ಲ. ಪ್ರತಿ ಕಾರ್ಯಕರ್ತನನ್ನು ಕೂಡ ಈ ಚುನಾವಣಾ ಕಾರ್ಯದಲ್ಲಿ ಜೋಡಿಸ್ಕೊಳ್ಳೋ ಕೆಲಸವನ್ನು ಮಾಡ್ತೇವೆ. ಬಹುತೇಕ ಅಸಮಾಧಾನಿತರು ವ್ಯಕ್ತಿಗತ ನೆಲೆಯಲ್ಲಿ ಅಸಮಾಧಾನ ಇರೋದು ಹೌದು. ವೈಯಕ್ತಿಕ ಮಾತುಕತೆಯ ನಂತರ ಬಹುತೇಕ ಅಸಮಾಧಾನಿತರು ಸಮಾಧಾನಿತರಾಗಿದ್ದಾರೆ. ಮತ್ತು ಎಲ್ರಿಗೂ ಗುರಿ ಒಂದೇ, ಮತ್ತೊಮ್ಮೆ ಮೋದಿ. ಹಾಗಾಗಿ ಆ ಲಕ್ಷ್ಯವನ್ನು ಇಟ್ಕೊಂಡು ಎಲ್ಲರನ್ನೂ ಜೋಡಿಸ್ಕೊಳ್ಳೋ ಕೆಲಸವನ್ನು ನಾವು ಮಾಡ್ತೇವೆ. ನಾನೇನು ಚರ್ಚೆ ಆಗಿದೆ, ನಿಮ್ಮ ಮುಂದೆ ಏನು ವಿಷಯ ಹೇಳಬೇಕು ಆ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮಾಧ್ಯಮದ ಎಲ್ಲ ಚರ್ಚೆಗೆ ನಾನು ಉತ್ತರದಾಯಿ ಅಲ್ಲ. ಮಾಧ್ಯಮದ ಎಲ್ಲ ಚರ್ಚೆಗೆ ನಾನು ಉತ್ತರದಾಯಿ ಅಲ್ಲ. ಈಗಾಗಲೇ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಅಭಿಪ್ರಾಯ ಸಂಗ್ರಹಣೆ ಆಗಿದೆ. ಅಭಿಪ್ರಾಯ ಸಂಗ್ರಹಣೆ ಮಾಡಿರೋದನ್ನು ಕ್ರೋಢೀಕರಿಸಿ ಸಮಾಲೋಚನೆ ನಡೆಸ್ತಾ ಇದೆ. ಸಮಾಲೋಚನೆ ನಂತರ ಅಂತಿಮ ನಿರ್ಣಯವನ್ನು ಘೋಷಣೆ ಮಾಡ್ತಾರೆ. ಎಲ್ಲ ಈಗ 10ನೇ ತಾರೀಕು 13ನೇ ತಾರೀಕು ಕರೆದಿದ್ದಾರೆ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕೋರ್ ಕಮಿಟಿಯ ಸದಸ್ಯರ ಸಮ್ಮುಖದಲ್ಲಿ ಲೋಕಸಭಾ ಕ್ಷೇತ್ರ ಮಟ್ಟದ, ಜಿಲ್ಲಾ ಮಟ್ಟದ ಕೋರ್ ಕಮಿಟಿಯ ಜೊತೆ ಸಮಾಲೋಚನಾ ಸಭೆ ಆಗುತ್ತೆ. ಧನ್ಯವಾದ.